ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೈರಿ ಸ್ಟೋರೀಸ್. ಸೊ ಇವತ್ತು ನಾವು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಲಾಂಗ್ ವೀಕೆಂಡ್ ಇದೆ, ಜಾನ್ 26 ರಜಾ ಇರೋದ್ರಿಂದ ಐ ಗೆಟ್ ಅಬೌಟ್ 3 days ಲೀವ್. ಸೊ ನಾನು ಅಂದ್ಕೊಂಡೆ ವೈ ನಾಟ್ ಗೋ ಸಮ್ವೇರ್ ಅಂತ. ಸಮ್ವೇರ್ ಅಂದರೆ ಎಸ್, ರೂಮ್ಮೇಟ್ ಇಸ್ ಫ್ರಮ್ ಕೇರಳ. ಸೊ ಅದಕ್ಕೆ ಅವ್ರ ಮನೆಗೆ ಹೋಗೋಣ ಅಂತ, ಕೇರಳಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಕೇರಳಕ್ಕೆ ಯಾವಾಗ ಒಂದು ಸಲ ಚಿಕ್ಕವಳಿರ್ಬೇಕಾದ್ರೆ ಹೋಗಿರೋದಷ್ಟೇ. ಆ್ಯಂಡ್ ಅವಳು ಬಂದು ತ್ರಿಶೂರಿಂದ. ಸೊ ಅಲ್ಲಿ ತುಂಬ ಟೆಂಪಲ್ ಹೆರಿಟೇಜ್ ಇದೆಲ್ಲ ತುಂಬಾ ಜಾಗಗಳಿದ್ದಾವೆ ನೋಡೋಕ್ಕೆ ಅಂತ ಹೇಳ್ತಿದ್ಲು. ಸೊ ಎಸ್, ಐ ಟೋಲ್ಡ್ ಹರ್ ಕರ್ಕೊಂಡು ಹೋಗು, ವಿಲ್ ಗೋ ವಿಸಿಟ್ ಕೇರಳ ಅಂತ ಅಂದ್ಬಿಟ್ಟು. ಇವತ್ತು ಫ್ರೈಡೇ. ಸೊ ಫ್ರೈಡೇ ನನಗೆ 12 ಗಂಟೆಗೆ ಟ್ರೈನ್ ಇದೆ. ಆ್ಯಂಡ್ ಇಲ್ಲಿಂದ ಆಲ್ಮೋಸ್ಟ್ ಲೈಕ್ 6 hours ಜರ್ನಿ ಇದೆ. ಸೊ ಬೈ 7 ವಿಲ್ ಬಿ ದೇರ್ ಅವ್ರ ಮನೆಗೆ. ಆ್ಯಂಡ್ ಅಲ್ಲಿ ಆದಾಗಿಂದ ದೆನ್ ವಿ ಥಾಟ್ ವಿಲ್ ಗೋ ಟು ಗುರುವಾಯೂರ್ ಟೆಂಪಲ್, ಹಾಗೆ ವಡಗನಾಥನ್ ಟೆಂಪಲ್, ಇದೆಲ್ಲ ಸುತ್ತಮುತ್ತ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಎಸ್, ಐ ಜಸ್ಟ್ ಶೋ ಯು ಅರೌಂಡ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಇಷ್ಟು 2-3 days ಬಿಕಾಸ್ ಮಂಡೇ ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್. ನನಗೆ ಒಂದಿನ ರಿಟರ್ನ್ಗೋಸ್ಕರನೇ ಇಡಬೇಕಾಗುತ್ತೆ, ಟ್ರೈನ್ ಜರ್ನಿ ಆಗಿರೋದ್ರಿಂದ. ಎಸ್, ಐ ಶೋ ಯು ಅರೌಂಡ್. ಸೊ ನಮಗೆ 2 ಗಂಟೆಗೆ ಇದ್ದಿದ್ದು ಟ್ರೈನು. ಅಲ್ಲಿಂದ ಕಾಲೇಜಿಂದ ನಾವು ಒಂದು 12 ಗಂಟೆಗೆ ಬಿಟ್ಟು ಫಸ್ಟ್ ಸ್ವಲ್ಪ ಆಟೋಲ್ಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ನ ಲೈಕ್ 12:30 ಹಂಗೆ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ಇಟ್ ವಾಸ್ ವೆರಿ ಸೂನ್ ಆ್ಯಕ್ಚುಲಿ. ತುಂಬ ಬೇಗನೆ ಬಂದಿದ್ವಿ. ನಾವು ಊಟ ಕೂಡ ಮಾಡಿರಲಿಲ್ಲ. ಸೊ ವಿ ಥಾಟ್ ಅಲ್ಲೇ ಏನಾದರೂ ಚಿಕನ್ ಬಿರಿಯಾನಿ ಆ ಥರ ತೊಗೊಂಡು ತಿನ್ನೋಣ ಟ್ರೈನಲ್ಲೇ ಅಂತ. ದೆನ್ ಫೈನಲಿ ವಿ ಗಾಟ್ ಇನ್ ಸೈಡ್ ದ ಟ್ರೈನ್ ಆ್ಯಂಡ್ ಜರ್ನಿ ಸ್ಟಾರ್ಟೆಡ್. ಅಬೌಟ್ 2 o'clock ನಾವು ಹೊರಟ್ವಿ ಮಂಗಳೂರಿಂದ. ಕೆಲವೊಂದು ಈ ನೇತ್ರಾವತಿ ನದಿ ಅದೆಲ್ಲ ಕಾಣಿಸುತ್ತೆ ಅಷ್ಟೇ. ಆ್ಯಂಡ್ ಹೋಗ್ತಾ ಇದ್ವಿ ಹಾಗೆ. ರೈಲ್ವೆ ಸ್ಟೇಷನಿಂದ ಪಿಕ್ ಮಾಡೋಕ್ಕೆ ಅವ್ರ ಅಪ್ಪ ಬಂದಿದ್ರು. ಹಾಗೆ ಮನೆಗೆ ಬಂದ್ವಿ ನಾವು. ಜಸ್ಟ್ ಲೈಕ್ 10 minutes. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಐ ಜಸ್ಟ್ ಸಾರ್ಟಿಂಗ್ ಔಟ್ ಸಮ್ ಥಿಂಗ್ಸ್. ಜರ್ನಿ ವಾಸ್ ಫೈನ್. ಸ್ವಲ್ಪ ಲಾಂಗ್ ಅನಿಸ್ತು ಆ್ಯಂಡ್ ಇಟ್ ವಾಸ್ ಅ ಲಿಟಲ್ ಬೋರಿಂಗ್. ಅದು ಬಿಟ್ಟರೆ ಟ್ರೈನ್ ಜರ್ನಿ ವಾಸ್ ಫೈನ್. ಒಳ್ಳೊಳ್ಳೆ ಸೀನರಿ ಇತ್ತು. ಐ ಕುಡ್ ಗೆಟ್ ಸಮ್ ಗುಡ್ ಪಿಕ್ಚರ್ಸ್ ಆಫ್ ದ ವ್ಯೂ. ಆ್ಯಂಡ್ ಆಲ್ಸೋ ವಿ ಆರ್ ಪ್ಲ್ಯಾನಿಂಗ್ ನಾಳೆ ಎಲ್ಲೆಲ್ಲಿಗೆ ಹೋಗಬೇಕು, ಏನೇನು ಮಾಡಬೇಕು ಅಂತ. ಸೊ ಐ ಕೀಪ್ ಯು ಅಪ್ಡೇಟೆಡ್ ಅಬೌಟ್ ಇಟ್. ಸೊ ಅಲ್ಲಿಂದ ಮನೆಯಿಂದ ನಾವು ವಡಕನಾಥನ್ ಟೆಂಪಲ್ಗೆ ಹೋಗಬೇಕಿತ್ತು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ವಡಕನಾಥನ್ ಟೆಂಪಲ್ ಬಂದು ಆಲ್ಮೋಸ್ಟ್ 1 hour ಜರ್ನಿ ಇತ್ತು ಬಸ್ಸಿಂದ. ಆ್ಯಂಡ್ ಬೆಳಗ್ಗೆ ಬೇಗನೆ ಬಸ್ ತೊಗೊಂಡು ನಾವು ಹೊರಟ್ವಿ. ಆ್ಯಂಡ್ ಇನ್ ಅಬೌಟ್ 1 hour ವಿ ರೀಚ್ಡ್ ವಡಕನಾಥನ್ ಟೆಂಪಲ್. ಮತ್ತು ವಡಕನಾಥನ್ ಟೆಂಪಲಲ್ಲಿ ಅಂದರೆ ತುಂಬ ಸ್ಟ್ರಿಕ್ಟ್ ಇದೆ. ಸೊ ವಾಟ್ ಎವರ್ ಯು ಆರ್ ಸೀಯಿಂಗ್ ದ ವಿಡಿಯೋ ಎಲ್ಲನೂ ಹೊರಗಡೆಯಿಂದನೇ ತೆಗೆದಿರೋದು. ಅಲ್ಲಿ ಒಳಗಡೆ ಫೋನ್ಸ್ ಅಲೌ ಮಾಡಲ್ಲ ನಮಗೆ. ಆ್ಯಂಡ್ ಇಸ್ ವೆರಿ ಸ್ಟ್ರಿಕ್ಟ್ ಚೆಕ್ ದಟ್ ಹ್ಯಾಪನ್ಸ್. ಈ ವಡಕನಾಥನ್ ಟೆಂಪಲ್ ಬಂದು ಹೆರಿಟೇಜ್ ಸೈಟ್, ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಒನ್ ಆಫ್ ದ ಮಾನ್ಯುಮೆಂಟ್ ಇದು. ತುಂಬ ಅದರದ್ದು ಆರ್ಕಿಟೆಕ್ಚರ್ ಡಿಸೈನ್ ಅದೆಲ್ಲ ತುಂಬಾ ಚೆನ್ನಾಗಿ ತುಂಬಾ ಯುನೀಕ್ ಆಗಿರೋದ್ರಿಂದ ಆ ಸೈಟ್ನ ಹೆರಿಟೇಜ್ ಸೈಟ್ ಆಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು ಬಂದ್ವಿ ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಇದು ತ್ರಿಶೂರಲ್ಲಿರುವಂಥ ಒಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಹಳೆ ರಾಜರದ್ದು ಅದೆಲ್ಲ ಏನೇನಿತ್ತು ಐಟಮ್ಸ್ ಅದೆಲ್ಲ ತುಂಬ ಪ್ರಿಸರ್ವ್ ಮಾಡಿ ಇಟ್ಟಿರುವಂಥದ್ದು. ಮ್ಯೂಸಿಯಮಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದಂಥ ಪೀಸಸ್ಗಳನ್ನೆಲ್ಲ ನಾನು ಫೋಟೋಸಲ್ಲಿ ಮಾತ್ರ ಹಾಕಿದ್ದೀನಿ. ಬಿಕಾಸ್ ಒಳಗಡೆ ಯಾವುದೂ ವೀಡಿಯೋ ಮಾಡೋದು ಬಿಟ್ಟಿಲ್ಲ. ಆ್ಯಂಡ್ ಅದರ್ ಥಿಂಗ್ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೆ. ಆ್ಯಂಡ್ ಆ ಗಾರ್ಡ್ ಯಾರೋ ನೋಡಿಬಿಟ್ಟು ದೇವ್ರ ಲೈಕಿಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ವೀಡಿಯೋ ಅಲೌ ಇಲ್ಲ ಅಂತ ಅಂದರು. ಹಾಗಾಗಿ ಅದೆಲ್ಲ ಡಿಲೀಟ್ ಮಾಡಬೇಕಾಯ್ತು. ಸೊ ಇದಾಗಿತ್ತು ಪಾರ್ಟ್ 1 ಆಫ್ ನನ್ನ ಕೇರಳ ಟ್ರಿಪ್. ಒಂದು ವಡಕನಾಥನ್ ಟೆಂಪಲ್ ಮತ್ತು ಮ್ಯೂಸಿಯಮ್ ಎರಡಕ್ಕೆ ಹೋಗೋಕ್ಕಾಗಿದ್ದು. ಆ್ಯಂಡ್ ಆ ಟೆಂಪಲಲ್ಲಿ ಹೇಳಿದ್ನಲ್ವ ಪೂರಮ್ ನಡೀತಾ ಇದ್ದಿದ್ದರಿಂದ ಅಲ್ಲೇ ತುಂಬ ಟೈಮ್ ಆಯಿತು. So yes, stay tuned for part 2.